ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣೀಕ. ಟೆಕ್ ವರ್ಲ್ಡ್ ಪ್ರಣೀಕ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಇವತ್ತಿನ ನೋಡಿದ್ರೆ ಏನಪ್ಪ ಅಂದರೆ ಕರ್ನಾಟಕ ಕಟ್ಟಡ ವಿತರಣೆ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿ ವತಿಯಿಂದ ಏನಪ್ಪ ಅಂದರೆ ನೋಂದಾಯಿತ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಉಚಿತ ಟ್ಯಾಬ್ನ ಕೂಡ ವಿತರಣೆ ಮಾಡ್ತಾ ಇದ್ದಾರೆ. ಆ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. ಹಾಗಾದರೆ ಇದಕ್ಕೆ ಅರ್ಜಿನ ಕೂಡ ಆಹ್ವಾನಿಸಿದ್ದಾರೆ. ಸೊ ಅರ್ಜಿನ ಎಲ್ಲಿ ಸಲ್ಲಿಸಬೇಕು ಮತ್ತು ಏನು ಅನ್ನೋದನ್ನು ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. ತಪ್ಪದೆ ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಎಷ್ಟಾದರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಫ್ರೆಂಡ್ಸ್, ಕರ್ನಾಟಕ ಕಟ್ಟಡ ವಿತರಣೆ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿ ವತಿಯಿಂದ ಉಚಿತ ಟ್ಯಾಬ್ಗಳನ್ನು ಕೂಡ ಏನಪ್ಪ ಅಂದರೆ ಎಲ್ಲ ಕಡೆಯೂ ಕೂಡ ವಿತರಣೆ ಮಾಡ್ತಾರೆ. ನಿಮಗೆ ಲೈವ್ನಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇದಕ್ಕೆ ಅರ್ಜಿನ ಯಾವ ಥರ ಸಲ್ಲಿಸಬೇಕು ಮತ್ತು ಎಲ್ಲಿ ಕೊಡ್ತಾರೆ ಏನು ಅಂತಲೂ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಸಾಕಷ್ಟು ನಿಮಗೆ ಕಾಣಿಸ್ತಾ ಇದ್ದಾವೆ. ಬೆಂಗಳೂರಿನ ಗೋವಿಂದರಾಜ ನಗರ ಇರ್ಬೋದು, ಮತ್ತು ಅದರ ಜೊತೆಗೆ ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕಿನಲ್ಲಿ ಇರ್ಬೋದು, ಮತ್ತು ಅದರ ಜೊತೆಗೆ ಏನಪ್ಪ ಅಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ ಬೇರೆ ಬೇರೆ ಕಡೆಯೂ ಕೂಡ ಅಂದರೆ ಉಚಿತ ಟ್ಯಾಬ್ಗಳನ್ನು ಕೂಡ ಎಲ್ಲ ವಿದ್ಯಾರ್ಥಿಗಳಿಗೆ ಕೂಡ ನೀಡ್ತಾ ಇದ್ದಾರೆ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಇದರ ಬಗ್ಗೆ ಅಪ್ಡೇಟ್ ಏನೇನಿದೆ ಅಂತ ಕೂಡ ನೋಡೋಣ. ಎಲ್ಲಿ ಅರ್ಜಿ ಕರೀತಾರೆ, ಯಾವ ಥರ ಅರ್ಜಿ ಸಲ್ಲಿಸಬೇಕು ಏನು ಅಂತ. ನೋಂದಾಯಿತ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಉಚಿತ ಸ್ಕೂಲ್ ಕಾಲೇಜ್ ಕಿಟ್ ವಿತರಣೆ ಅರ್ಜಿ ಆಹ್ವಾನ. ನೋಡಿ ಫ್ರೆಂಡ್ಸ್, ಇವತ್ತಾನೆ ಬಂದಿರತಕ್ಕಂಥ ಒಂದು ಅಪ್ಡೇಟ್ ಇದು. ನೋಂದಾಯಿತ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಉಚಿತ ಸ್ಕೂಲ್ ಇರ್ಬೋದು, ಸ್ಕೂಲ್ನ ಮಟೀರಿಯಲ್ಸ್ ಇರ್ಬೋದು, ಟೂಲ್ ಕಿಟ್ಟು ಮತ್ತು ಕಾಲೇಜ್ ಕಿಟ್ ವಿತರಣೆ ಕೂಡ ಮಾಡ್ತಾ ಇದ್ದಾರೆ. ಸೊ ನಿಮಗೆಲ್ಲ ಗೊತ್ತಿರಂಗೆ ಏನಪ್ಪ ಅಂದರೆ ಯಾವ್ಯಾವ ತರಗತಿಯವರಿಗೆ ನೀಡ್ತಾ ಇದ್ದಾರೆ ಏನು ಅಂದರೆ ನೋಂದಾಯಿತ ಕಟ್ಟಡ ವಿತರಣೆ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿಯಲ್ಲಿ ನೋಂದಾಯಿತರಾಗಿರ್ತಕ್ಕಂಥ ಯಾರು ಕಾರ್ಮಿಕರಿದ್ರೆ ಅವರ ಮಕ್ಕಳಿಗೆ ಇಬ್ಬರು ಮಕ್ಕಳಿಗೆ ಏನಪ್ಪ ಅಂದರೆ ಉಚಿತ ಕಿಟ್ ವಿತರಣೆ ಕೂಡ ಮಾಡಲಾಗುತ್ತೆ. ಮತ್ತು ಸ್ಕೂಲ್ ಡೀಟೇಲ್ಸ್ಗಳನ್ನು ಕೂಡ ಕೊಡಲಾಗುತ್ತೆ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಯಾವ್ಯಾವ ತರಗತಿ ಮಕ್ಕಳಿಗೆ ಇದನ್ನು ಕಾಲೇಜ್ ಕಿಟ್ಟು ಮತ್ತು ಸ್ಕೂಲ್ ಬ್ಯಾಗ್ನು ಕೂಡ ನೀಡ್ತಾರೆ ಅಂದರೆ 9ರಿಂದ 12ನೇ ತರಗತಿಯವರೆಗೆ ಓದ್ತಾ ಇರ್ತಕ್ಕಂಥ ಮಕ್ಕಳಿಗೆ ಸ್ಕೂಲ್ ಬ್ಯಾಗ್ ಮತ್ತು ಕಾಲೇಜ್ ಕಿಟ್ಗಳನ್ನ ನೀಡಲಿಕ್ಕೆ ನಿರ್ಧಾರ ಮಾಡಿದೆ. ನೋಂದಾಯಿತ ಕಟ್ಟಡ ಕಾರ್ಮಿಕರಲ್ಲಿ 9ನೇ ತರಗತಿ ಹಿಡ್ಕೊಂಡು 12ನೇ ತರಗತಿಯಲ್ಲಿ ಓದ್ತಾ ಇರ್ತಕ್ಕಂಥ ಪ್ರತಿ ಕುಟುಂಬದ ಮಕ್ಕಳು ಏನಪ್ಪ ಅಂದರೆ ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಮತ್ತು ಅದ್ರ ಜೊತೆಗೆ ಒಬ್ಬೊಂದು ನೋಂದಾಯಿತ ಕುಟುಂಬದಿಂದ ಒಂದು ಅರ್ಜಿ ಮಾತ್ರ ಸಲ್ಲಿಸಲಿಕ್ಕೆ ಅವಕಾಶನ ಕೂಡ ಮಾಡಿಕೊಟ್ಟಿದ್ದಾರೆ. ಯಾವ ಹಂತದ ಮಕ್ಕಳಿಗೆ ಕಿಟ್ ನೀಡಲಾಗುತ್ತದೆ, ಮೊದಲ ಹಂತದಲ್ಲಿ 12ನೇ ತರಗತಿ ಮಕ್ಕಳು ಮಾತ್ರ ಪರಿಗಣಿಸಲಾಗುವುದು. ಒಂದು ವೇಳೆ ಆ ತರಗತಿ ಮಕ್ಕಳು ಅರ್ಜಿ ಸಲ್ಲಿಸದೇ ಇದ್ದಿಲ್ಲ ಏನಪ್ಪ ಅಂದರೆ 11 ಮತ್ತು 10 9ನೇ ತರಗತಿ ಮಕ್ಕಳನ್ನು ಕೂಡ ಪರಿಗಣನೆ ಮಾಡ್ತೀವಿ ಅಂತ ಕೂಡ ಮನುಷ್ಯದರೆ. ಇದಕ್ಕೆ ಬೇಕಾಗಿರ್ತಕ್ಕಂಥ ದಾಖಲಾತಿಗಳನ್ನ ನೋಂದಾಯಿತ ಕಾರ್ಮಿಕರ ಮಕ್ಕಳು ಕಾಲೇಜಿನ ದೃಢೀಕರಣ ಪತ್ರ ಬೇಕಾಗುತ್ತೆ, ನೀವು ಕಾಲೇಜಿನ ಓದ್ತಾ ಇದ್ದೀರ ಅಂತೇಳಿ, ಮತ್ತು ಅದರ ಜೊತೆಗೆ ಲಾಸ್ಟ್ ಎಕ್ಸಾಮ್ನಲ್ಲಿ ಪಾಸ್ ಆಗಿದ್ದೀರ ಅಂತ ಸರ್ಟಿಫಿಕೇಟು, ಆಧಾರ್ ಕಾರ್ಡು ಸ್ಟೂಡೆಂಟ್ಸಿಂದು, ನೋಂದಾಯಿತ ಲೇಬರ್ ಕಾರ್ಡು, ನೋಂದಾಯಿತ ಕಟ್ಟಡ ಕಾರ್ಮಿಕರ ಅವ್ರ ಲೇಬರ್ ಕಾರ್ಡು, ಮತ್ತು ಅವರ ತಂದೆ ತಾಯಿ ಆಧಾರ್ ಕಾರ್ಡು ಕೂಡ ಬೇಕಾಗುತ್ತೆ. ಲೇಬರ್ ಕಾರ್ಡು ಹೊಂದಿರತಕ್ಕಂಥವ್ರ ಆಧಾರ್ ಕಾರ್ಡು. ಅರ್ಜಿ ಸಲ್ಲಿಸಲಿಕ್ಕೆ ಲಾಸ್ಟ್ ಡೇಟ್ ಏನಂದರೆ 2023 ಮಾರ್ಚ್ 20ರಿಂದ 24ನೇವರೆಗೂ ಕೂಡ ಅರ್ಜಿನ ಸಲ್ಲಿಸಬೇಕು. ಆದರೆ ಅರ್ಜಿನ ಎಲ್ಲಿ ಸಲ್ಲಿಸಬೇಕು, ಮಾರ್ಚ್ 24ನೇ ತಾರೀಕೊಳಗೆ ಅರ್ಜಿನ ಸಲ್ಲಿಸಬೇಕಾಗುತ್ತೆ. ಅರ್ಜಿನ ಎಲ್ಲಿ ಸಲ್ಲಿಸಬೇಕು ಅನ್ನೋ ಆಯಾ ತಾಲೂಕಿನ ಕಾರ್ಮಿಕ ನಿರೀಕ್ಷರ ಕಚೇರಿಯಲ್ಲಿ ಖುದ್ದಾಗಿ ಬಂದು ಅರ್ಜಿನ ಸಲ್ಲಿಸಲು ಸೂಚಿಸಲಾಗಿದೆ. ಮತ್ತು ಅಪೂರ್ಣವಾಗಿರ್ತಕ್ಕಂಥ ಅರ್ಜಿ ಹಾಗೂ ನಿಗದಿಪಡಿತ ದಿನಾಂಕ ನಂತರ ಬಂದ ಅರ್ಜಿಗಳನ್ನ ಪರಿಗಣಿಸಲಾಗುವುದಿಲ್ಲ ಅಂತ ಕೂಡ ಪ್ರಕಟಣೆಯಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದಾರೆ ಫ್ರೆಂಡ್ಸ್. ಹಾಗಾಗಿ ಇನ್ಯಾಕೆ ತಡ ಯಾರು ಅರ್ಜಿನ ಸಲ್ಲಿಸಬೇಕಂತಿದೆ ಮತ್ತು ಯಾರಿಗೆ ಕಟ್ಟಡ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿ ನೋಂದಾಯಿತ ಕಟ್ಟಡ ಕಾರ್ಮಿಕರ ತಮ್ಮ ಮಕ್ಕಳಿಗೆ ಉಚಿತ ಕಿಟ್ಟು ಹಾಗೂ ಬ್ಯಾಗನ್ನು ಪಡ್ಕೊಳ್ಳಿಕ್ಕೆ ಕೂಡಲೇ ಹತ್ತಿರದ ತಾಲೂಕು ಕಾರ್ಮಿಕ ನಿರೀಕ್ಷಕ ಕಚೇರಿ ಕಡೆ ಭೇಟಿ ಕೊಟ್ಟು ಅರ್ಜಿನ ಸಲ್ಲಿಸಿ, ಮತ್ತು ಅದ್ರ ಜೊತೆಗೆ ಎಲ್ಲರಿಗೂ ಕೂಡ ವಿತರಣೆ ಮಾಡ್ತಾರೆ ಅಂತ ಲೈವ್ನಲ್ಲಿ ತೋರಿಸ್ಕೊಟ್ಟಿದ್ದೀನಿ ನಿಮಗೆ. ಹಾಗಾಗಿ ಇದೆಲ್ಲನೂ ಕೂಡ ನೋಡಿ ಫ್ರೆಂಡ್ಸ್, ಎಲ್ಲ ಕಡೆಯೂ ಕೂಡ ಬಿಡುಗಡೆ ಮಾಡಿ ಎಲ್ಲರಿಗೂ ಕೂಡ ನೀಡ್ತಾ ಇದ್ದಾರೆ. ಸೊ ಹಾಗಾಗಿ ನಿಮಗೂ ಕೂಡ ಸಿಗುತ್ತೆ ಟೂಲ್ ಕಿಟ್. ನಿಮ್ಮ ಮಕ್ಕಳಿಗೆ ಕೂಡ ಸಿಗಬೇಕಿತ್ತಂದರೆ ಕೂಡಲೇ ಏನು ಮಾಡಿರಿ, ಟೂಲ್ ಕಿಟ್ಗೆ ಅರ್ಜಿ ಸಲ್ಲಿಸಲಿಕ್ಕೆ ಎಲ್ಲರೂ ಕೂಡ ನೋಂದಣಿ ಮಾಡಿಕೊಂಡು ಅರ್ಜಿನ ನೀವು ಸಲ್ಲಿಸಿ ಮಾಡಿ ಮತ್ತು ಟೂಲ್ ಕಿಟ್ನ ಪಡ್ಕೊಳ್ಳಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕು ಶೇರ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.